ಕಲಿಯುಗದ ಅಂತ್ಯದಲ್ಲಿ ಪರಮಾತ್ಮ ಜನ್ಮ ತಾಣಿರ್ತಾರೆ. ಪರಮಾತ್ಮ ಜನ್ಮ ತಗೊಂಡು ಮತ್ತೆ ದೇವತೆಗಳು ಋಷಿಗಳು. ಅಗ್ರಶೂಲ ಅನ್ನೋದು ಪರಮಾತ್ಮನ ಸುದರ್ಶನ ಚಕ್ರ ಚಿಗುರುತ್ತಾ? ಖಂಡಿತ ಚಿಗುರುತ್ತದೆ. ಅಲ್ಲಿ ಬಂದಾಗ ದೈವ ಸಾಕ್ಷಾತ್ಕಾರ ಆಯ್ತದೆ. ತಾನು ಏನ್ ಬಂದೆ ಅನ್ನೋದು ಅರಿವು ಮಾಡಿಸ್ತಾರೆ. ಅದ್ರದ್ದೇ ಆದಂತ ದೇವರು ಪುಷ್ಪಕ ವಿಮಾನ ಆಗ್ಬೋದು. ಅದು ದೇವರು ಏನು ಒಂದು ಬಾಳೆ ಎಲೆ ಕೊಟ್ಬಿಟ್ಟು ಬಾಳೆ ಎಲೆ ಮೇಲೆ ಕೂತ್ಕೊಂಡು ಒಂದು ಪಾದಕೆ ಇರ್ತವೆ, ಪಾದಕೆ ಹಾಕೊಂಡು ಹೋಗುವಂಥದ್ದು ಇರ್ತದೆ. ಒಂದು ದಂಡೆ ಇರ್ತದೆ, ದಂಡೆ ಇಟ್ಕೊಂಡು ಹೋಗೋದಿರ್ತದೆ. ಎಲ್ಲವೂ ಆಗುತ್ತೆ. ಅಮೃತ ಕೊಡ್ತಾರೆ. ಆ ಅಮೃತ ಕುಡಿದ್ರೆ ನಿಮಗೆ ತಿಂಗಳಂಗಟ್ಟಲೆ ನೀವು ಊಟನೇ ಹಸಿವೇ ಇರಲ್ಲ. ಈ ರಾಜಕಾರಣಕ್ಕೂ ಅಂತ್ಯವಿದೆ. ತ್ರೇತಾಯುಗದಲ್ಲಾಗ್ಬೋದು. ಆದರೆ ಕಲಿಯುಗದಲ್ಲಿ ಪ್ರಥಮ ಬಾರಿಗೆ ದೇವತೆಗಳು ಋಷಿಗಳು ಸಮ್ಮುಖದಲ್ಲಿ ನಡೆಯುತ್ತೆ. ಅಲ್ಲಿ ಆರ್ಭಟ ಜಾಸ್ತಿ ಆಗುತ್ತೋ ಋಷಿಗಳಿಂದ ರಾಜರಿಗೆ ಬರ್ತದೆ. ನ್ಯಾಯ ಅನ್ನೋದಿಲ್ಲ. ಇಲ್ಲೊಂದು ಹೇಳೋದೇ ಒಂದು, ಅಲ್ಲಿ ಮಾಡೋದೇ ಒಂದು. ಋಷಿಗಳು ಮುನಿಗಳು ಸೃಷ್ಟಿ ಆಗ್ತಾರೆ. ಪ್ರಥಮವಾಗಿ ಮಾನವರಂತೆ ಸೃಷ್ಟಿ ಆಗ್ತಾರೆ. ಕಲ್ಕಿ ಪರಮಾತ್ಮ ರಾಮರಾಗಿ ಜೊತೆಲಿರ್ತಾರೆ. ಇದು ಮೂಲ ಸತ್ಯ. ನಮಸ್ತೆ ಗುರುಗಳೇ. ನಮಸ್ತೆ ಗುರುಗಳೇ. ಮೊದಲನೇದಾಗಿ ಎಷ್ಟೊಂದು ವಿಚಾರನ ನಮ್ಮ ಸಂಚಿಕೆಯಲ್ಲಿ ಎಷ್ಟೊಂದು ಜ್ಞಾನನ ನೀವು ಕೊಡ್ತಾ ಇದ್ದೀರಾ ಗುರುಗಳೇ. ಅದಕ್ಕೆ ನಮ್ಮ ಚಾನಲ್ನ ಪರವಾಗಿ ನಿಮಗೆ ತುಂಬ ಹೃದಯದ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ಗುರುಗಳೇ, ಇವತ್ತು ಎಷ್ಟೊಂದು ವಿಚಾರನ ಇದಕ್ಕೆ ಮುಂಚೆ ನನಗೆ ತಿಳಿಸ್ಕೊಡ್ತಾ ಇದ್ದೀರಿ ನೀವು. ಭಾಳ ಈ ವಿಚಾರ ಎಲ್ಲ ನಮ್ಮ ಜನರಿಗೆ, ವೀಕ್ಷಕರಿಗೆ ಇದ್ರ ಬಗ್ಗೆ ತಿಳಿಸ್ಲೇಬೇಕು ಅಂತ ಒಂದು ಇಚ್ಛೆ ಇರೋದ್ರಿಂದ ಮೊದಲನೇ ಪ್ರಶ್ನೆ ಏನು ಅಂದರೆ, ಇವಾಗ ನಾವಿರೋ ಯುಗ ಬಂದು ಕಲಿಯುಗ. ಈ ಕಲಿಯುಗ ಹೇಗೆ ಪ್ರಾರಂಭ ಆಯಿತು, ಹೇಗೆ ಸೃಷ್ಟಿ ಆಯಿತು? ನಾವಿವಾಗ ನೋಡ್ತಾ ಇದ್ದೀವಿ, ಅಂದರೆ ನಮ್ಮ ಆಡಳಿತ ಮಾಡ್ತಾ ಇರೋರು ರಾಜಕಾರಣಿಗಳು. ಸೊ ಅದ್ರ ಹಿಂದೆ ರಾಜರಿದ್ದರು. ಇವೆರಡನ್ನ ನಾವು ನೋಡಿದ್ದೀವಿ. ಸೊ ಅದರ ಒಂದು ಮೂಲ ಉದ್ದೇಶ ಏನು, ಕಲಿಯುಗ ಹೇಗೆ ಸೃಷ್ಟಿ ಆಯಿತು, ಯಾರು ಮೊದಲನೇದಾಗಿ ಕಲಿಯುಗ ಪ್ರಾರಂಭವಾದಾಗ ಯಾರ ಒಂದು ಆಳ್ವಿಕೆ ಇತ್ತು, ಹೇಗೆ ಅದು ಹೇಗೆ ರೂಪಾಂತರಗೊಳ್ತಾ ಬಂತು ಕಲಿಯುಗ. ಸೊ ಇಲ್ಲಿವರೆಗೂ ಬಂದಿದೆ. ಇದು ಆದಮೇಲೆ ಮತ್ತೆ ಹೇಗೆ ಅದು ಸೃಷ್ಟಿ ಆಗುತ್ತೆ. ಸೊ ಇವಾಗ ರಾಜಕಾರಣಿಗಳು ನಮ್ಮನ್ನು ಆಳ್ತಾ ಇದ್ದಾರೆ. ಇದರ ನಂತರ ಏನಾಗುತ್ತೆ? ಸೊ ಅದ್ರ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಡ್ಬೇಕು. ಧರ್ಮವೇ ಜಯ, ಧರ್ಮವೇ ಸತ್ಯ, ಏಕಧರ್ಮ ದ್ವಿತಿ, ಸತ್ಯಂತು ಪರಮಾನಂದಂ ಸ್ತುತಿ ದೇವತಾಯ ಪರಮಾನಂದಂ ಏಕದೈವಂ, ಸತ್ಯಮೂಲಂ ಜ್ಞಾನಮೂಲಂ ಸಿದ್ಧಿಮೂಲಂ ಜ್ಯೋತಿಮೂಲಂ ಓಂ ನಮಃ ಶಿವಾಯ ಸತ್ಯ ದೇವತಾಯ ದರ್ಶನಂ. ಹೀಗಂದರೆ ಕಲಿಯುಗ ಎಂದು ಸೃಷ್ಟಿ ಆಗುತ್ತೋ ಅಂದು ಈ ಕಲಿಯುಗ ಸೃಷ್ಟಿ ಎಲ್ಲ ಯುಗದಲ್ಲೂ ದೇವರು ಜೊತೆಲಿರ್ತಾರೆ. ದ್ವಾಪರ ಯುಗದಲ್ಲಾಗ್ಬೋದು, ತ್ರೇತಾಯುಗದಲ್ಲಾಗ್ಬೋದು. ಆದರೆ ಕಲಿಯುಗದಲ್ಲಿ ಪ್ರಥಮ ಬಾರಿಗೆ ದೇವತೆಗಳು ಋಷಿಗಳು ಸಮ್ಮುಖದಲ್ಲಿ ನಡೆಯುತ್ತೆ. ಹಾಗೆ ನಡ್ಕೊಂಬರ್ತಕ್ಕಂಥ ಪ್ರಥಮದಲ್ಲಿ ಯಾವುದೇ ಕಲಿ ಅನ್ನೋರು ಅಷ್ಟು ಆರ್ಭಟ ಇರಲ್ಲ. ಪ್ರಾರಂಭವಾದಾಗ ಋಷಿಗಳು ದೇವತೆಯಿಂದ ನಡೀತಂಥ ಯುಗಗಳು. ಸರ್ವೇ ಮಾನವರು ಜೀವನ ಮಾಡ್ತಿರ್ತಾರೆ, ಋಷಿಗಳು ಜೀವನ ಮಾಡ್ತಿರ್ತಾರೆ. ಋಷಿಗಳು ಅವ್ರದ್ದೇ ಆದಂಥ ಪ್ರಕೃತಿ ಮೊಡಲಲ್ಲಿ ಭಗವಂತನ ಆರಾಧನೆ ಮಾಡಿಕೊಂಡು ಅವ್ರದ್ದೇ ಆದಂಥ ಕಾರ್ಯಕ್ರಮಗಳು, ದೈವ ಆರಾಧನೆ ಇದು ಮಾಡ್ಕೊಂಡು ಬರ್ತಾ ಇರ್ತಾರೆ. ಹೋಗ್ತಾ 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 ಎಂದು ಕಲಿ ಆರ್ಭಟ ಜಾಸ್ತಿ ಆಗುತ್ತೋ ಋಷಿಗಳಿಂದ ರಾಜರಿಗೆ ಬರ್ತದೆ.
ಇದು ತಾತ್ಪರ್ಯ. ರಾಜರಿಗೆ ಬರ್ತದೆ. ಆ ರಾಜರಲ್ಲಿ ಪರಿಪೂರ್ಣರಾದವರು ಕೆಲವೊಬ್ರು ದೈವಿಕ ಅಂಶದವ್ರು ಬರ್ತಾರೆ. ಇದರಲ್ಲಿ ಛತ್ರಪತಿ ಶಿವಾಜಿ ಆಗ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೋದು, ಎಲ್ಲ ಕೆಲವೊಂದು ಸಂಸ್ಥಾನದವರು, ಈ ಯದುವಂಶ ಅಂತ ಈಗೇನು ಮೈಸೂರು ರಾಜರು ಅಂತಿರೋ ಅವರು ದೇವತೆಗಳ ಒಂದು ಪರಿಪೂರ್ಣ ಅನುಗ್ರಹದಿಂದ ಅದು ಅಂತ ಸಂಸ್ಥಾನ ಈಗಲೂ ಈಗಿನ ಒಂದು ಇದ್ರಲ್ಲೂ ಆ ರಾಜ ಸಂಸ್ಥಾನ ಅಂದ್ರೆ ಅಜರಾಮರವಾಗಿ ಉಳಿದಿದೆ ಅಂದ್ರೆ ಅಲ್ಲಿನ ದೇವತೆಗಳ ಪರಿಪೂರ್ಣ ಅನುಗ್ರಹ. ಚಾಮುಂಡಿದಾಗ್ಬೋದು, ಕಾಳಿದಾಗ್ಬೋದು, ಮಹಾಕಾಳಿದಾಗ್ಬೋದು, ಸಕಲ ದೇವತೆಗಳು ಅನುಗ್ರಹ ಇರೋದಕ್ಕೆ ಅವ್ರದ್ದು ಹಂಗೆ ಉಳ್ಕೊಂಬತ್ತು. ಅಲ್ಲಿಂದ ರಾಜರುಗಳು ಧರ್ಮ ಏನಿತ್ತೋ ಆ ಧರ್ಮನ ಅಳಿಸಕ್ಕೆ ಅಂತ ಅಂದ್ಬಿಟ್ಟು ಕಲಿ ಅನ್ನೋದು ಆರ್ಭಟ ಜಾಸ್ತಿ ಆದಾಗ ರಾಜರಿಂದ ರಾಜಕಾರಣಿಗಳು ಸೃಷ್ಟಿ ಆಗ್ತಾರೆ. ರಾಜಕಾರಣಿಗಳು ಸೃಷ್ಟಿಯಾದಾಗ ರಾಜಕಾರಣಿಗಳಿಂದ ಅನ್ಯಾಯ, ಅಕ್ರಮ, ನ್ಯಾಯ ಅನ್ನೋದಿಲ್ಲ. ಇಲ್ಲೊಂದು ಹೇಳೋದೇ ಒಂದು, ಅಲ್ಲಿ ಮಾಡೋದೇ ಒಂದು, ಅಕ್ರಮಗಳು ಇದಾಗ್ತವೆ. ಗುರುಗಳೇ, ನೀವು ತಿಳಿಸ್ತಾ ಇದ್ರಿ ಕಲಿಯುಗ ಪ್ರಾರಂಭವಾದಾಗ ಋಷಿ ಮುನಿಗಳ ಒಂದು ಇದಿರುತ್ತೆ ಅಂತ. ಸೊ ಆವಾಗ ಆ ಒಂದು ಸಮಯದಲ್ಲಿ ಅವರ ಒಂದು ಅಂದರೆ ಏನೆಲ್ಲ ಒಂದು ಮಾಡ್ತಾ ಇರ್ತಾರೆ ಋಷಿ ಮುನಿಗಳಿಂದ, ಏನು ಕಾರ್ಯ ಆಗ್ತಾ ಇರುತ್ತೆ. ಸೊ ಅದು ಹೇಗೆ ತಪ್ಪೋಗಿ ಅದು ರಾಜರ ಒಂದು ಆಳ್ವಿಕೆ ಬರುತ್ತೆ, ಅದ್ರ ಬಗ್ಗೆ ಇನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ಬೇಕು. ಕಲಿಯುಗದಲ್ಲಿ ಪ್ರಥಮದಲ್ಲಿ ಏನು ಸೃಷ್ಟಿಯಾಗುತ್ತೋ ದೇವಾನ್ ದೇವತೆಗಳು ಏನು ಎಲ್ಲ ಯುಗದಲ್ಲಿ, ಈಗ ತ್ರೇತಾಯುಗದಲ್ಲಿ ರಾಮ ಹೇಗಿರ್ತಾರೋ ಹಂಗೆ ದ್ವಾಪರದ ಯುಗದಲ್ಲಿ ಕೃಷ್ಣ ಹೇಗಿರ್ತಾರೋ, ಆ ಕಲಿಯುಗದ ಪ್ರಥಮದಲ್ಲಿ ದೇವರು ಇರಲ್ಲ, ಮೂಲ ದೈವ ಇರಲ್ಲ. ಮೂಲ ದೈವ ಆರಾಧನೆಗೆ ಋಷಿಗಳು ಮುನಿಗಳು ಸೃಷ್ಟಿ ಆಗ್ತಾರೆ. ಪ್ರಥಮವಾಗಿ ಮಾನವರಂತೆ ಸೃಷ್ಟಿ ಆಗ್ತಾರೆ. ಸಂಸಾರ ಭವಬಂಧನನೂ ಕೂಡ ಇರುತ್ತೆ. ಪ್ರಕೃತಿ ಮಡಲಲ್ಲಿ ಅವರು ದೈವ ಆರಾಧನೆಗೆ ಯಜ್ಞಯಾಗಾದಿಗಳು ಮಾಡಿಕೊಂಡು ಅವ್ರದ್ದೇ ಆದಂತ ಇರ್ತಾರೆ. ಅದ್ರ ನಡುವೆ ರಾಕ್ಷಸರು ಇರ್ತಾರೆ. ಕಲಿಯುಗ ರಾಕ್ಷಸರು ಕೂಡ ಇರ್ತಾರೆ. ಖಂಡಿತ ರಾಕ್ಷಸರು ಇರ್ತಾರೆ. ಅದಕ್ಕೆ ಅವರ ಒಂದು ಇವರು ಏನು ದೈವ ಕಾರ್ಯ ಮಾಡ್ತಿದ್ದಾಗ ಆ ರಾಕ್ಷಸರು ತಪ್ಸಕ್ಕೂ ಇರ್ತಾರೆ. ಅದಕ್ಕೆ ತಕ್ಕಂತೆ ಈ ಕಲಿಯುಗ ಆ ಒಂದು ಯುಗದಲ್ಲಿ ಏನು ಕಲಿಯುಗದ ಪ್ರಥಮದಲ್ಲಿ ಋಷಿಗಳು ಅದ್ರ ತಕ್ಕಂತೆ ದೈವನ ಆರಾಧನೆ ಮಾಡಿಕೊಂಡು ಆ ಶಕ್ತಿನೂ ಪಡ್ಕೊಂಡಿರ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ದೇವತೆಗಳು ಪ್ರತ್ಯಕ್ಷ ಆಗಿ ಅವ್ರಿಗೇನು ತೊಂದರೆ ಬರದಂಗೆ ಕಾಪಾಡ್ತಿರ್ತಾರೆ. ಇಂತಿಷ್ಟೇ ವರ್ಷ, ಇಂತಿಷ್ಟೇ ದಿನಗಳು ಅಂತ ಇರ್ತವೆ. ಅದಾದ್ಮೇಲೆ ಋಷಿಗಳು ಏನ್ ಮಾಡ್ತಾರೆ, ಬಂದಂತ ಕಾರ್ಯಗಳೆಲ್ಲ ಪೂರ್ಣ ಆದ್ಮೇಲೆ ಅವರು ಒಬ್ಬೊಬ್ರೆ ಏಕಾಂತ ಆಗ್ತಾರೆ. ಅಂದ್ರೆ ಯಾರ್ಯಾರು ಪ್ರಥಮದಲ್ಲಿ ಕಲಿಯುಗ ಪ್ರಥಮದಲ್ಲಿ ಯಾವ್ಯಾವ ಋಷಿಗಳು ಬಂದಿದ್ರು ಗುರುಗಳೇ? ಪ್ರತಿಯೊಬ್ರು ಬಂದಿದ್ದಾರೆ. ಮಾರ್ಕಂಡೇಯ ಆಗ್ಬೋದು, ಎಲ್ಲ ಅಗಸ್ತ್ಯರಾಗ್ಬೋದು, ಮತ್ತೆ ಅತ್ರಿ ಮುನಿಗಳಾಗ್ಬೋದು, ಎಲ್ಲ ಋಷಿಗಳು ಬಂದಿದ್ದಾರೆ. ನೀವೆಲ್ಲ ನೋಡುವಂತ ಎಲ್ಲ ಋಷಿಗಳು ಬಂದಿದ್ದಾರೆ. ಒಂದು ಯುಗ ಸೃಷ್ಟಿ ಆಗ್ಬೇಕು ಅಂತ ಅಂದಾಗ ಒಂದು ಯುಗದ ಮೂಲ ಪ್ರಥಮ ಹಂತದಲ್ಲಿ ಅದು ಕಲಿಯುಗದಲ್ಲಿ ಮಹಾಘೋರ ಕಲಿಯುಗ. ಇದು ಆಗಿಂದ ಪ್ರಾರಂಭ ಅಷ್ಟೇ ಕಲಿಯುದು, ನಾನು ನನ್ನಿಂದ ಅನ್ನೋದು. ಮೊದಲ ಕಲಿಯುಗದ ರಾಕ್ಷಸರು ಕಲಿಯುಗದಲ್ಲಿ ಕಲಿಯ ಒಂದು ಉಪಟನ ಜಾಸ್ತಿ ಮಾಡೋರು ಅಂದ್ರೆ ರಾಕ್ಷಸರೇ. ಆ ರಾಕ್ಷಸರು ಸಂಹಾರ ಮಾಡಬೇಕು ಅಂತ ಅಂದಾಗ ಇಲ್ಲಿ ಬೇಡಬೇಕು, ಮಕ್ಕಳು ದೈವನ ಹೊಲ್ಸ್ಕೋಬೇಕು ಅನ್ನೋ ಬೇಡಬೇಕು. ಹಾಗೆ ಋಷಿಗಳ ಕೈಲಿ ಮುನಿಗಳ ಕೈಲಿ ಯಜ್ಞಯಾಗಾದಿಗಳು ಮಾಡಿಸ್ತಾ ಇರ್ತಾರೆ. ಅವರಿಂದ ಏನು ದೇವತೆಗಳು ಪ್ರತ್ಯಕ್ಷ ಆಗ್ತಾರೆ, ಅವರು ಒಬ್ಬೊಬ್ಬರೇ ಸಂಹಾರ ಮಾಡ್ಕೊಂಬರ್ತಾರೆ. ಕಲಿಯುಗದ ಪ್ರಥಮದಲ್ಲಿ ಇದು ನಿಜವಾದ ದೈವ ಭೂತಳಕ್ಕೆ ಬರಲ್ಲ. ಅವಾಗ ದೇವತೆಗಳು ಮಾತ್ರ ಬರ್ತಾ ಇರ್ತಾರೆ. ಅದಾಯ್ತಾ? ಅಲ್ಲಿಂದ ಪರಿಪೂರ್ಣ ಹಿಂಗೆಲ್ಲ ಮಾಡ್ಕೊಂಡು ಬರ್ತಿದ್ದಾಗ ಕೊನೆಗೆ ಅದೊಂದು ಸಮಯ ಅಂತ ಇರುತ್ತೆ. ರಾಕ್ಷಸರು ಕೆಲವೊಬ್ಬರೆಲ್ಲ ಸಂಹಾರ ಆಗ್ತಾರೆ. ರಾಕ್ಷಸರ ಸಂಹಾರ ಆದಮೇಲೆ ಪರಿಪೂರ್ಣ ಆದಮೇಲೆ ಋಷಿಗಳೆಲ್ಲ ನಿರಾಕಾರ ಸ್ವರೂಪಕ್ಕೆ ಬರ್ತಾರೆ, ಏಕಾಂತ ಆಗ್ತಾರೆ, ನಿರಾಕಾರ ಆಗ್ತಾರೆ. ಅಲ್ಲಿಗೆ ಮುಗಿಯುತ್ತೆ. ರಾಜ ಆಡಳಿತ ಬರುತ್ತೆ. ರಾಜ ಆಡಳಿತಕ್ಕೆ ರಾಜಗುರುಗೂ ಆಗಿ ಅದೇ ಋಷಿಗಳು ಈಗೇನು ಪಾಂಡಿತ್ಯ, ಈಗೇನು ಬ್ರಾಹ್ಮಣೋಪಾಸನೆ, ವೈಷ್ಣವೋಪಾಸನೆ ಏನಿದೆ ಅವರು ಅಲ್ಲೇ ಇರ್ತಾರೆ ಅವ್ರ ಜೊತೆ. ಆಗೇನಾಗ್ತಾರೆ, ಧರ್ಮದ ರಾಜಕೀಯ ನಡೀತದೆ ಕೆಲವು ಜಾಗಗಳಲ್ಲಿ. ಈಗ ನೋಡಿ, ಕೆಲವು ಅಲ್ಲಿ ಸಮೃದ್ಧಿ ಆಗಿರ್ತದೆ, ಅದು ಶಾಶ್ವತವಾಗಿರ್ತದೆ. ಆ ಧರ್ಮದ ರಾಜಕೀಯ ಇಡೀ ನಮ್ಮ
ಭೂಮಂಡಲದಲ್ಲಿ 18 ಕಡೆ ನಡೆಯುತ್ತೆ. ಆ ಧರ್ಮದ ರಾಜಕೀಯದಲ್ಲಿ ಈ ಮೈಸೂರು ಪ್ರಾಂತ್ಯನೂ ಒಂದು, ರಾಜಸ್ಥಾನ ಒಂದು, ಕಾಶಿ ಒಂದು, ಸೊ ಆ ರೀತಿ ಕೆಲವೊಂದೆಲ್ಲ ಬರ್ತವೆ, ಅಲ್ಲಿರ್ತವೆ. ಆಗ ಒಂದು ದೇವತೆಗಳ ಮುನಿಗಳ ಶಾಪ ಏನಾಗುತ್ತೆ, ಕಲಿ ಉಪಟನೆ ಆದಾಗ ಕೆಲವೊಬ್ರಿಗೆ ಶಕ್ತಿನ ದಾರಿ ಎರೆದು ಹೋಗ್ತಾರೆ. ಸಮುದ್ರ ರಾಜನಿಗೆ, ವಾಯುದೇವನಿಗೆ, ವರ್ಣದೇವನಿಗೆ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಇದ್ ಮಾಡುವಂತ. ಈಗಿನ ಚೆನ್ನೈ ಇದೆಯಲ್ಲ, ಚೆನ್ನೈ, ಮದ್ರಾಸ್ ಚೆನ್ನೈ ಆಗಿದೆ, ಹೌದು, ಚೆನ್ನೈ ಆಗಿದೆಯಲ್ಲ, ಆ ಮದ್ರಾಸಲ್ಲಿ ಯಾಕೆ ಆಗಾಗ ಒಂದು ಸುನಾಮಿ ಆಗುತ್ತೆ ಅಂದ್ರೆ, ಶೂನ್ಯ ರಾಕ್ಷಸ ಅಂತ ಇರ್ತಾರೆ ಅಲ್ಲೊಬ್ರು. ಶೂನ್ಯ ರಾಕ್ಷಸ ಅಂತ ಶೂನ್ಯ ರಾಕ್ಷಸ ಅಂತ ಇರ್ತಾನೆ. ಅವನ ಅಪಾರ ಹೆಂಗಿರುತ್ತೆ ಅಂತಂದ್ರೆ ಯಾರನ್ನೂ ಬಿಡಲ್ಲ, ಅಲ್ಲಿ ಯಾರನ್ನೂ ಬದುಕಕ್ಕೆ ಬಿಡ್ತಾ ಇರಲ್ಲ, ಎಲ್ರೂ ತಿಂತಾ ಇರ್ತಾನೆ. ಆಗ ಏನ್ ಮಾಡ್ತಾರೆ, ಅಲ್ಲಿ ಸಮುದ್ರ ರಾಜನ ಹತ್ರ ಎಲ್ಲ ದೇವತೆಗಳು ಹೋಗಿ ಮರೆ ಇಡ್ತಾರೆ. ಏನ್ ರಾಜಗುರು ಆಗಿ ಇವ್ರು ಇರ್ತಾರೋ, ಒಂದು ಋಷಿಗಳು ಇವರೆಲ್ಲ ಹೋಗಿ ರಾಜ್ಯಭಾರ ಇದು ಮಾಡಿದಾಗ ಅಲ್ಲಿ ಪಾಂಡುರಾಜ ಇದ್ದಂಥ ಸ್ಥಳ. ಆಗ ಹೋದಾಗ ಸಮುದ್ರ ರಾಜ ಅಂತಾನೆ, ನೀವು ಯಾರು ಏನು ಮಾಡಬೇಡಿ ಅಂತ ಅಂದಾಗ ದೈವ ಅನುಗ್ರಹ ಆದಾಗ ಸುನಾಮಿ ಥರ ಹೋಗಿ ಬಂದು ಅವನು ಒಂದು ಮಡಿಲೆಲ್ಲ ಹಾಕತಾನೆ ಶೂನ್ಯ ರಾಕ್ಷಸನ್ನ. ಅಲ್ಲಿ ಯಾವಾಗ ಅನ್ಯಾಯ ಅನ್ನೋದು ಯಾವಾಗ ಚೆನ್ನೈ ಮದ್ರಾಸಲ್ಲಿ ಆಗುತ್ತೋ ಆಗಾಗ ಅಲ್ಲಿ ಸುನಾಮಿ ಆಗ್ತಾ ಇರ್ತದೆ. ಅದಕ್ಕೆ ಇದು ಯಾವಾಗ್ಲೂ ಅಲ್ಲಿ ಸುನಾಮಿ ಆಗ್ತಾ ಇರ್ತದೆ. ಅದು ಇದೊಂದು ಕಾರಣ. ರಾಜರ ಒಂದು ಪರಿಪಾಲನೆ ನಡೀತಾ ಇರುತ್ತೆ. ಅದರ ನಂತರ ಮತ್ತೆ ಇವಾಗ ಕೆಲವು ವರ್ಷಗಳ ಒಂದು ಸಮಯದಲ್ಲಿ ಅದು ಮತ್ತೆ ರೂಪಾಂತರಗೊಳ್ಳುತ್ತಲ್ಲ ಗುರುಗಳೇ, ರಾಜರಿಂದ ಮತ್ತೆ ರಾಜಕಾರಣಿಗಳಿಗೆ ಒಂದು ಹೋಗುತ್ತದು. ಅದು ಹೇಗೆ ಅದು ಆಯ್ತು? ರಾಜರು ಆಳ್ವಿಕೆ ಖಂಡಿತ ತುಂಬಾ ಆನಂದವಾಗಿ ನಡೀತಾ ಇರ್ತದೆ. ಧರ್ಮದ ರಾಜಕೀಯದ ನಡುವೆ ಅಧರ್ಮ ಸೃಷ್ಟಿಯಾಗುತ್ತೆ. ಅದರಲ್ಲೂ ಸಹ ಈ ಕಲಿಯ ಆರ್ಭಟ ತುಂಬಾ ಜಾಸ್ತಿ ಆಗುತ್ತೆ. ಅದರಲ್ಲಿ ಧರ್ಮ ಆಗಿದ್ದಂತ ರಾಜರೆಲ್ಲ ತುಂಬಾ ಅನ್ಯಾಯ ಆಗಿ ಅವರ ಅಪಹರಣ ಆಗುತ್ತೆ, ಅವರ ಮಾರಣಾಂತಿಕ ಹಲ್ಲೆ ಆಗುತ್ತೆ. ಎಲ್ಲವೂ ಆದಾಗ ಅಲ್ಲಿ ಕಲಿಯ ಆರ್ಭಟ ಜಾಸ್ತಿ ಆದಾಗ ರಾಜರಿಂದ ರಾಜಕಾರಣಕ್ಕೆ ಬರ್ತಾ ಇದೆ. ಈಗಿನ ರಾಜಕಾರಣ ನೋಡ್ತಾ ಇದ್ದೀರಲ್ಲ, ಅನ್ಯಾಯದ್ದು, ಹೇಳದೆ ಒಂದು ಮಾಡದೆ ಒಂದು. ಆ ರಾಜಕಾರಣರನ್ನು ಆರಿಸೋರು ರಾಜಪ್ರಭುಗಳಾಗಿರ್ತಾರೆ. ಆ ಪ್ರಭುಗಳಿಗೆ ಮೋಹಿಸಿ, ಹಿಂದೆಲ್ಲ ಹೇಳ್ದಂಗೆ ಮೋಹಿಸಿ, ನಾನು ಇದನ್ನ ಕೊಡ್ತೀನಿ ಅಂತ ಅದರಲ್ಲೂ ಒಬ್ಬ ರಾಜಕಾರಣಿ ಮೋಹಿಸಿ ಇಂಥದ್ದು ಕೊಡ್ತೀನಿ ಅನ್ನೋ ಒಂದು ಆ ಸುಳ್ಳು ಭರವಸೆ ಆಶ್ವಾಸನೆ ಕೊಟ್ಟು ಈಗಿನ ಕಲಿಯುಗ ನಡೀತಾ ಇದೆ. ಈ ರಾಜಕಾರಣಕ್ಕೂ ಅಂತ್ಯವಿದೆ, ಇದಕ್ಕೂ ಅಂತ್ಯ ಇದೆ. ಈ ರಾಜಕಾರಣದ ಅಂತ್ಯದಲ್ಲಿ, ಕಲಿಯುಗದ ಅಂತ್ಯದಲ್ಲಿ ಪರಮಾತ್ಮ ಜನ್ಮ ತಗೊಂಡಿದ್ದ. ಪರಮಾತ್ಮ ಜನ್ಮ ತಗೊಂಡು ಆ ಜನ್ಮ ತಗೊಂಡಾಗ ಪರಮಾತ್ಮ ಈ ರಾಜಕಾರಣವನ್ನೆಲ್ಲವನ್ನು ಅಳಿಸಿ ಮತ್ತೆ ದೇವತೆಗಳು ಋಷಿಗಳು ಅವ್ರಿಗೆ ಅಧಿಕಾರವನ್ನು ಕೊಟ್ಟು ಧರ್ಮದ ಪಾಲನೆ ಮಾಡಿಸಿ ಸತ್ಯಕ್ಕೆ ಜಯವನ್ನು ಕೊಟ್ಟು ಪರಿಪೂರ್ಣ ಎಂದು ಪ್ರಥಮವಾಗಿ ಹೆಜ್ಜೆ ಏನ್ ಬರುದ್ರು ಅದನ್ನ ಮಾಡ್ತಾರೆ. ಅದನ್ನ ಮಾಡ್ಸೋದಿಕ್ಕೆ ದೇವ್ರು ಬಂದಿದ್ದಾರೆ. ಮತ್ತೆ ಪುನರಾವರ್ತನೆ ಆಗುತ್ತೆ, ಮತ್ತೆ ಖಂಡಿತ ದೇವತೆಗಳ ಆಡಳಿತನೇ ಮತ್ತೆ ಬರುತ್ತೆ. ದೇವತೆಗಳ ಆಡಳಿತ ಬರ್ತಾರೆ. ಅಂದು ರಾಮ ಹೆಂಗೆ ಜೊತೆಲಿದ್ರು ಅಂದು ರಾಮನ ಹಾಗೆ ಕಲ್ಕಿ ಪರಮಾತ್ಮರು ರಾಮರಾಗಿ ಜೊತೆಲಿರ್ತಾರೆ. ಇದು ಮೂಲ ಸತ್ಯ. ಯಾವ್ಯಾವ ದೇವತೆಗಳು ಏನೇನು ಶಕ್ತಿ ಧರ್ಮಕ್ಕೆ ಜಯ, ಅಧರ್ಮವನ್ನು ಹೋಗಿ ಆ ದೇವಸ್ಥಾನದಲ್ಲಿ ಆ ದೈವನ ಬೇಡದಾಗ ಅಸ್ತು ಅಂತ ಏನು ಹೇಳ್ತಾರೋ, ಪ್ರತಿಯೊಂದು ಧರ್ಮದ ಅವಸ್ಥೆಗೆ ಬರ್ತವೆ ದೈವಗಳು. ಧರ್ಮ ಯುದ್ಧದಲ್ಲಿ ಜಯ, ಧರ್ಮದ ಅವಸ್ಥೆಗೆ ಬರ್ತವೆ. ಸೊ ಅದನ್ನ ಇನ್ನು ಕೆಲವೇ ವರ್ಷದಲ್ಲಿ ನಾವು ನಿರೀಕ್ಷಿಸಬಹುದಾ? ಅದು ಖಂಡಿತ ಆದಷ್ಟು ಬೇಗ ಆಗುತ್ತೆ. ಸಮಯ ಯಾರಿಗೂ ಬಿಟ್ಕೊಡಲ್ಲ ದೈವ, ಆದ್ರೆ ಖಂಡಿತ ಅದು ಆದೇ ಆಗುತ್ತೆ. ಮುಂದಕ್ಕೆ ಪರಿಪಾಲನೆ ಮಾಡೋದು ಪರಮಾತ್ಮನೇ, ದೈವನೇ. ಪ್ರಪಂಚದಲ್ಲಿ ಒಂದೇ, ನೀವು ಹೇಳಿರೋ ಹಾಗೆ ಹಿಂದೆ ಒಂದೇ ಧರ್ಮ ಇರುತ್ತೆ. ಹೌದು, ಖಂಡಿತ ಒಂದೇ ಧರ್ಮ, ಒಂದೇ ದೈವ, ಒಬ್ರೇ ತಂದೆ, ಒಬ್ರೇ ತಾಯಿ, ಇಷ್ಟು ಬಂದೇ ಬರುತ್ತೆ. ಕಲಿಯುಗದ ಅಂತ್ಯದಲ್ಲಿ ಪ್ರತಿಯೊಬ್ರು ದೈವ ಮಾನವ ಸೃಷ್ಟಿಲಿ ಬಂದಿದ್ದಾರೋ ಅವ್ರಿಗೆ ಪರಿಪೂರ್ಣ ಜ್ಞಾನ ಪ್ರಾಪ್ತಿ ಆಗುತ್ತೆ, ದೇವತೆ ಅಂಶ ಪ್ರಾಪ್ತಿ ಆಗುತ್ತೆ, ಮೂಲ ಪ್ರಾಪ್ತಿ ಆಗುತ್ತೆ. ಈಗೇನ್ ರಾಜಕೀಯ ಮಾಡ್ತಾರೋ ರಾಕ್ಷಸ ಗುಣದವರು
ರಾಕ್ಷಸರೆಲ್ಲ ಸಂಹಾರ ಆಗ್ತಾರೆ, ದೈವ ಧರ್ಮದ ಮಕ್ಕಳು ಉಳಿತಾರೆ, ಧರ್ಮಕ್ಕೆ ಜಯ ಆಗ್ತದೆ ಎಂದು ಗಾಂಧಿ ಹೇಳಿದ್ರು. ಮಧ್ಯರಾತ್ರಿ ಹೆಣ್ಮಗಳು ನಿರ್ಭಯವಾಗಿ ಓಡಾಡಬೇಕು ಅಂತ. ಸತಿ ಸಾವಿತ್ರಿಯರು ಕತೆ ಕೇಳಿದೀವಿ. ಇನ್ ಮುಂದಕ್ಕೆ ಸತಿ ಸಾವಿತ್ರಿಯರು ರಾಜಾರೋಷವಾಗಿ ಓಡಾಡ್ತಾರೆ ಭೂಮಂಡಲದಲ್ಲಿ, ರಾಜ ಗಂಭೀರವಾಗಿ. ಅಂತ ಪವಿತ್ರತೆಯ ಹೆಣ್ಮಕ್ಳು ನೋಡ್ತೀರಾ, ಅಂತ ದೈವದ ಮಕ್ಕಳನ್ನ ಸಾಕಾರ ನೋಡ್ತೀರಾ. ದೈವ ಎಲ್ಲಿದೆ ಅಂತ ತೋರಿಸೋ ಅಂತ ಕ್ಷಣ ಬರುತ್ತೆ, ಎಲ್ಲವೂ ಬರುತ್ತೆ. ಸೊ ಎಲ್ಲ ಕೂಡ ಇವಾಗ ಒಂದು ದೈವದ ವಿಚಾರ ತಗೊಂಡಾಗ ಭಾಳಷ್ಟು ಜನ ನಮಗೆ ದೇವ್ರನ್ನ ತೋರಿಸ್ತೀರಾ, ಸಾಧ್ಯನಾ ಅಂತ ಮೊದಲನೇ ಪ್ರಶ್ನೆನೇ ಅದು ಬರೋದು. ನಂತರ ನಂಬಿಕೆ ಪಕ್ಕಕ್ಕೆ ಇಟ್ಬಿಡ್ತಾರೆ. ಫಸ್ಟ್ ತೋರಿಸೋರು ಯಾರಿದ್ದಾರೆ ಅಂತ ಅವರು ಹುಡುಕ್ತಾ ಇದ್ದಾರೆ. ಸೊ ಆ ಒಂದು ಕಾಲ ಕೂಡ ಬರುತ್ತಾ ಗುರುಗಳೇ? ಅಲ್ಲ, ಧರ್ಮದ ಪಾಲನೆಯಲ್ಲಿ ದೈವಕ್ಕೆ ತಲೆಬಾಗಿ, ದೈವ ಹೇಳೋ ಮಾತಿಗೆ ತಲೆಬಾಗಿ, ವಿಚಾರಕ್ಕೆ ಅನುಗುಣವಾಗಿ ತಲೆಬಾಗಬೇಕಾಗುತ್ತೆ. ಆಗ ದೈವದ ದರ್ಶನ ಖಂಡಿತ ಆಗುತ್ತೆ. ಇಲ್ಲಿ ಯಾವುದೋ ದೈವಕ್ಕೆ ಏನೂ ಕೊಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಪ್ರಥಮವಾಗಿ ತೋರಿಸು ಅನ್ನೋರು ತಲೆಬಾಗಬೇಕಾಗುತ್ತೆ ದೈವಕ್ಕೆ. ಎಲ್ಲೋ ಕೂತ್ಕೊಂಡು ಏನೋ ನೋಡ್ಕೊಂಡು ಶಾಖ ನೀಲಾಂಬರಿ ದೇವಿ ಅನ್ನೋದಕ್ಕಿಂತ ಇಲ್ಲಿ ಬಂದು ಕೂತಿ ಹೌದು ಅದ್ರ ತಾತ್ಪರ್ಯ ಹರಿಬೇಕು ಅಲ್ಲ. ಹಾಗೆ ಕ್ಷೇತ್ರಕ್ಕೆ ಬಂದು ನೋಡ್ದಾಗ್ಲೇ ತಾನೇ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಇತಿಹಾಸ ಗೊತ್ತಾಗೋದು. ಹೌದು ಹೌದು ಹೌದು. ಆ ಧರ್ಮಕ್ಕೆ ಬಂದಾಗ್ಲೇ ಧರ್ಮದ ಜಯದ ಅರ್ಥ ತಿಳಿಯೋದು. ಆ ಧರ್ಮದ ಹರಿವೇ ಇಲ್ಲ ಅಂದಾಗ ಏನೇ ಮಾತಾಡೋರು ಪ್ರಯೋಜನ ಆಗಲ್ಲ. ಇವಾಗ ನಾವು ದೇವರೂರು ಅಂತ ನಾವು ತಗೊಂಡಾಗ ಗುರುಗಳೇ, ಹರಿಹರ ಅಪ್ಪಾಜಿ ಅವರೇ ಕಲ್ಕಿ ಪರಮಾತ್ಮರಾಗಿ ಬರ್ತಾ ಇದ್ದಾರೆ ಅಂತ ಈ ಹಿಂದೆ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ಹೌದು. ದೇವರಲ್ಲಿ ಏನೆಲ್ಲ ಒಂದು ಕಾರ್ಯ ನಡೀತಾ ಇದೆ, ಒಂದು ಅಗ್ರಶೂಲದ ಬಗ್ಗೆ ನಾವು ಕೇಳಿದೀವಿ. ಸೊ ಅದ್ರದ್ದೊಂದು ಕಾರ್ಯದ ಬಗ್ಗೆ ತಿಳಿಸ್ಕೊಡಕ್ಕೆ ಸಾಧ್ಯ ಆಗುತ್ತೆ? ನೋಡಿ, ಅಗ್ರಶೂಲ ಅನ್ನೋದು ಪರಮಾತ್ಮನ ಸುದರ್ಶನ ಚಕ್ರ. ಮುಂದೆ ಕಲಿಯುಗದ ಅಂತ್ಯದಲ್ಲಿ ಯಾರೇನು ಮಾಡಲ್ಲಪ್ಪ. ಈಗ ಏನು ಪಾಂಡವರು ಕೌರವರು ಯುದ್ಧ ನಡಿಬೇಕಾದ್ರೆ ಯಾರೋ ಒಬ್ರು ಕೂತ್ಕೊಂಡು ನೋಡಿದ್ರಂತೆ. ಯಾರು ಸಂಹಾರ ಮಾಡಿದ್ರು ಅಂದ್ರೆ ಅರ್ಜುನ ಬಿಲ್ಲಿಂದ ಅಲ್ಲ, ಯಾವುದೋ ಒಂದು ಚಕ್ರ ಬತ್ತು ಹಿಂಗೆಲ್ಲ ಇದ್ ಮಾಡ್ಕೊಂಡು ಹೋಯ್ತು. ಅದ್ಯಾವುದು? ಸುದರ್ಶನ ಚಕ್ರ ಪರಮಾತ್ಮಂದು. ಆ ತರ ಸುದರ್ಶನ ಚಕ್ರನ ಪರಮಾತ್ಮ ತಾನ್ ಮಾಡದೆ ಅಂತ ಅನ್ನಲ್ಲ, ಯಾವುದೋ ಒಂದು ಮಾಡ್ತು ಅನ್ನೋದು ತೋರಿಸ್ಬೇಕು ಒಂದು ಆಧಾರಕ್ಕೆ ಅದೊಂದು ಅಗ್ರಶೂಲ ಅಂತ ಇಟ್ಟಿದ್ದಾರೆ. ಅದ್ರ ಮೂಲಕ ಅದು ಒಣಗಿದೆ, ಅದು ಚಿಗುರು ಬೇಕು. ಅದು ಚಿಗುರುತ್ತಾ? ಖಂಡಿತ ಚಿಗುರುತ್ತದೆ. ಮತ್ತೆ ಎಣ್ಣೆ ಬತ್ತಿ ಇಲ್ಲಲ್ಲೇ ಜ್ಯೋತಿ ಉರಿಬೇಕು, ಅದು ಉರಿಯುತ್ತೆ. ಅದು ಮಾಡ್ತಾರೆ ದೇವರು. ಆ ಸಂದರ್ಭನೂ ಬಂದಿದೆ, ಹತ್ರ ಇದೆ. ಸೊ ಇದೊಂದು ಅಗ್ರಶೂಲ ಯಾವಾಗ ಚಿಗುರುತ್ತೋ ಮತ್ತೆ ಎಣ್ಣೆ ಬತ್ತಿ ಇಲ್ದಿರ ಯಾವಾಗ ಜ್ಯೋತಿ ಉರಿಯುತ್ತೋ, ಸೊ ಆವಾಗ ಕಲ್ಕಿ ಪರಮಾತ್ಮ ನಮ್ಮ ಮುಂದೆ ಬರ್ತಾರೆ ಅನ್ನೋ ಒಂದು ತಾತ್ಪರ್ಯನ ಗುರುಗಳೇ? ಇಲ್ಲ, ಈಗ ಆಲ್ರೆಡಿ ಎಲ್ಲವೂ ಬಂದು ನಡೀತಾ ಇದೆ. ಸೂಕ್ಷ್ಮವಾಗಿ ಎಲ್ರಿಗೂ ಸಿಗ್ತಾ ಇದ್ದಾರೆ. ಇವೆಲ್ಲ ವಿಚಾರಗಳ ಸಿದ್ಧತೆನೂ ಆಗ್ತಾ ಇದೆ. ನೋಡಿ, ದೇವರೂರು ಅನ್ನೋ ಒಂದು ಏನು ಮೈಸೂರು ಹತ್ರ ಹುಣಸೂರು ಅಂತ ಏನಿದೆಯೋ ಅದ್ರ ಸುತ್ತ ಗಡಿಗಳು ಬರ್ತವೆ. ಗಡಿಗಳು ಅಂದ್ರೆ ಯಾವ ರೀತಿ? ಈಗ ತಿಳಿಸ್ಕೊಟ್ಟಿರೋದು ವೈಕುಂಠ ದ್ವಾರ ಮತ್ತೆ ಕೈಲಾಸ ದ್ವಾರ. ವೈಕುಂಠ ದ್ವಾರದಲ್ಲಿ ಪರಮಾತ್ಮ ವಿಷ್ಣು ಹೆಂಗಿರ್ತಾರೋ, ಇನ್ನು 18 ದ್ವಾರಗಳು 108 ದೇವಸ್ಥಾನಗಳು ಇರ್ತವೆ. ಒಂದೊಂದು ದ್ವಾರದಲ್ಲೂ ಒಂದೊಂದು ಸಿದ್ಧತೆ ಆಗಿರ್ತಾರೆ, ಒಂದೊಂದು ಸಿದ್ಧಿ ಅನಿಮಾನೀಯ ಸಿದ್ಧತೆಗಳು ಇರ್ತವೆ. ದೇವತೆಗಳ ಒಂದು ಸಾಕಾರ ದರ್ಶನ ಇರ್ತದೆ. ಇನ್ನ ಮುಂದಕ್ಕೆ ಏಕಾಏಕಿಯಾಗಿ ದೇವ್ರೂರ್ಗೆ ಹೋಗಕ್ಕಾಗಲ್ಲ. ಅಂದ್ರೆ ಹೇಗೆ? ಆ ದ್ವಾರದಲ್ಲಿ ಬಂದು ಆ ದೇವಿ ದರ್ಶನ ಮಾಡಿಕೊಂಡು ಅಲ್ಲಿ ದೈವ ವಿಚಾರ ತಗೊಂಡು ಪರಿಪೂರ್ಣವಾಗಿ ಬೇಡಿ ಮುಂದಿನ ದಾರಿ ಸಾಗ್ಬೇಕಾಗುತ್ತೆ. ಈಗೇನಾಗ್ತಿದೆ, ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೀರಾ, ಇಲ್ಲಿಂದ ಹೊರಟ್ರೆ ನೀವು ದೇವ್ರೂರ್ಗೆ ಹೋಗ್ತೀರಾ, ಇನ್ ಮುಂದಕ್ಕೆ ಆಗಲ್ಲ. ಈಗ ಹಿಂದೆಲ್ಲ ಏನ್ ಹೇಳಿದ್ದೋ ಇಲ್ಲಿ ಇವರು ಸಿದ್ಧಿ ಮಾತೆ. ಹೌದು. ಇಲ್ಲಿ ಬಂದಾಗ ಏನಾಗುತ್ತೆ, 7 ಜನ್ಮದ ಕರ್ಮ ಕಳೀತದೆ. ಕರ್ಮ ಕಳೆದ ಮೇಲೆ ನಿನಗೇಂತು ಬಂದಿದೆ, ನೀನ್ ಯಾಕೆ ಹಿಂದೆಲ್ಲ ಶ್ರೀಕೃಷ್ಣ ಪರಮಾತ್ಮ ಹೇಳ್ದಂಗೆ ಪುನರಪಿ ಮರಣಂ ಪುನರಪಿ ಜನನಂ, ಸಾಯ್ತಿದ್ದೀನಿ ಹುಡ್ತಾ ಇದ್ದೀನಿ, ನನ್ನ ಕೆಲಸ ಏನು? ನನ್ನ ಮಕ್ಳಿಗೆ ಆಸ್ತಿ ಮಾಡೋದು, ಇನ್ನೊಂದು ಮಾಡೋದು, ತಿನ್ನೋದು, ಉಣ್ಣೋದಲ್ಲ. ಅದಕ್ಕಿಂತ ಮೀರಿದ್ದೈತೆ ಶಕ್ತಿ. ಯಾವುದೇ ವ್ಯಕ್ತಿ ಸತ್ತಾಗ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತಾರೆ, ಶವಕ್ಕೆ ಶಾಂತಿ ಸಿಗ್ಲಿ ಅನ್ನಲ್ಲ. ಯಾರು ಅನ್ನಲ್ಲ. ಬದುಕಿದ್ದಾಗ ಯಾರು ಪೂಜೆ ಮಾಡಲ್ಲ, ಶವಕ್ಕೆ ಪೂಜೆ ಮಾಡ್ತಾರೆ. ಶಿವನು ಒಂದೇ, ಶವನು ಒಂದೇ. ಇದು ಮೂಲ ತಾತ್ಪರ್ಯ ಅಲ್ವಾ? ಹಾಗಿರೋದ್ರಿಂದ ಇವೆಲ್ಲವೂ ವಿಚಾರ ನಡೆದಾಗ ಒಂದೊಂದು ದ್ವಾರದಲ್ಲೂ
ಯಾರು ಒಂದು ದೈವ ಮಕ್ಕಳನ್ನ ಒಂದು ಸ್ವಾಗತ ಇರುತ್ತೆ, ದೈವ ಮಕ್ಕಳು ಸ್ವಾಗತ ಇರುತ್ತೆ, ದೈವ ವಾಣಿ ಇರ್ತದೆ, ಅಲ್ಲಿ ಬಂದಾಗ ದೈವ ಸಾಕ್ಷಾತ್ಕಾರ ಆಯ್ತದೆ, ತಾನು ಏನ್ ಬಂದೆ ಅನ್ನೋದು ಅರಿವು ಮಾಡಿಸ್ತಾರೆ, ಅಲ್ಲಿಂದ ಮುಂದಿನ ದಾರಿ ಕೊಡ್ತಾರೆ ದೇವರು. ಅಂದ್ರೆ ಈ ರೀತಿಯಲ್ಲಿ ನಾವು ನೇರವಾಗಿ ನಾವು ಅಲ್ಲಿ ಭೇಟಿ ಕೊಡ್ತಾ ಇದೀವಿ ದೇವರು. ಹೌದು, ಖಂಡಿತ. ಮುಂದಕ್ಕೆ ಅದು ಆಗೋದಿಲ್ಲ, ಆಗೋದಿಲ್ಲ. ಅದು ಮುಂದಕ್ಕೆ ಆಗೋದಿಲ್ಲ ಅಂದ್ರೆ ಕಲಿ ಆರ್ಭಟ ಇನ್ನ ಜಾಸ್ತಿ ಆಗುತ್ತೆ, ಇನ್ನ ಜಾಸ್ತಿ ಇರುತ್ತೆ, ಅನ್ನ ನೀರು ಸಿಗಲ್ಲ. ನೀವೇನೇನು ಈಗೆಲ್ಲ ಬಳಸ್ತಿದ್ದೀರ, ಫೋನ್ ಆಗಲಿ ಇನ್ನೊಂದೇ ಆಗಲಿ ಮತ್ತೊಂದು ಮುಗಿದೊಂದು ಎಲ್ಲ ವ್ಯವಸ್ಥೆ ತಾತ್ಕಾಲಿಕವಾಗಿ ಹಂತವಾಗಿ ನಿಲ್ಲುತ್ತೆ. ಹಿಂದೆ ಹೇಗೆ ಮನುಷ್ಯ ನಡ್ಕೊಂಡು ಓಡಾಡ್ತಿದ್ನೋ ಆ ಮಟ್ಟಕ್ಕೆ ಬರ್ತಾನೆ. ಅಂದ್ರೆ ವಾಹನ ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ. ಹೌದು, ಖಂಡಿತ. ಅದಕ್ಕೆ ದೇವರು ಈ ಕ್ಷಣದಲ್ಲಿ ಹೋಗ್ಬೇಕು ಅಂದ್ರೆ ಅದಕ್ಕೆ ಏನ್ ಬೇಕೋ ದೇವ್ರು ಸಿದ್ಧತೆ ಮಾಡಿರ್ತಾರೆ. ಅದ್ರದ್ದೇ ಆದಂತ ದೇವ್ರು ಪುಷ್ಪಕ ವಿಮಾನ ಆಗ್ಬೋದು, ಅದು ದೇವ್ರು ಏನು ಒಂದು ಬಾಳೆ ಎಲೆ ಕೊಟ್ಬಿಟ್ಟು ಬಾಳೆ ಎಲೆ ಮೇಲೆ ಕೂತ್ಕೊಂಡ್ರು ಅದನ್ನ ವಿಮಾನ ರೀತಿ ಕರ್ಕೊಂಡು ಹೋಗುವಂತ ಶಕ್ತಿನೂ ಕೊಟ್ಟಿರ್ತಾರೆ ದೇವ್ರು. ಒಂದು ಪಾದಕೆ ಇರ್ತವೆ, ಪಾದಕೆ ಹಾಕೊಂಡ್ರು ಹೋಗುವಂಥದ್ದು ಇರ್ತದೆ, ಒಂದು ದಂಡೆ ಇರ್ತದೆ, ದಂಡೆ ಇಟ್ಕೊಂಡು ಹೋಗೋದು ಇರ್ತದೆ. ಅಂದ್ರೆ ನಮ್ಗೆ ಎಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದೀವೋ ಆ ಒಂದು ಸ್ಥಳಕ್ಕೆ ಸಂಕಲ್ಪ ಮಾಡಿರ್ತಾರೆ ದೇವ್ರು, ಇಂತಿಂತ ಸಮಯಕ್ಕೆ ಹೋಗ್ಬೇಕು ಅಂತ. ಮತ್ತೆ ಅಕ್ಷಯ ಪಾತ್ರೆ ಬರುತ್ತೆ, ಹಸು ನೀಗ್ಸೋಂಥದ್ದು ಎಲ್ಲವೂ ಆಗುತ್ತೆ. ಅಮೃತ ಕೊಡ್ತಾರೆ. ಆ ಅಮೃತ ಕುಡಿದ್ರೆ ನಿಮ್ಗೆ ತಿಂಗಳಂಗಟ್ಲೆ ನೀವು ಊಟನೇ ಹಸಿವೇ ಇರಲ್ಲ. ಇವೆಲ್ಲವೂ ನಡೀತೆ. ಧರ್ಮದ ಮಕ್ಕಳಿಗೆ ಮಾತ್ರ ಇದು. ಹೌದು, ಖಂಡಿತ ಸಾಧ್ಯ ಆಗುತ್ತೆ. ಹೌದು, ಪಡ್ಕೊಳ್ಳೋಕೆ. ಹೌದು, ಖಂಡಿತ. ಅದು ಇಂತಿಂತವ್ರೆ ಅಂತ ದೇವ್ರ ಆರಿಸ್ಕೊಂಡಿದ್ದಾರೆ. ಈ ಕ್ಷೇತ್ರದಲ್ಲೇ ಆಗ್ಬೋದು, ಇಲ್ಲಿವರೆಗಾಗೂ ಏನೇ ಬಂದವರೆಲ್ಲ ದೇವತೆಯ ಅಂಶ, ಋಷಿಗಳು ಮುನಿಗಳೇ ಆಗಿರ್ತಾರೆ. ಹಾಗೆ ಆ ಸ್ಥಳಕ್ಕೆ ಹೋಗೋರು ಅಷ್ಟೇ ಅವರೇ ಆಗಿರ್ತಾರೆ. ಇದು ಕ್ಷಣದ ಪರಿಹಾರಗಳಲ್ಲ, ಯಂತ್ರ ಮಂತ್ರ ಸಿದ್ಧಿ ಯಾವುದೂ ಇಲ್ಲ. ಭಕ್ತ ಉಂಟು, ಭಗವಂತ ಉಂಟು, ಆ ರೀತಿ ಇರುತ್ತದೆ. ವೈಕುಂಠದಲ್ಲಿ ಬಂದಾಗ ಪರಮಾತ್ಮನ ಹರಿಗಣ ಹರಗಣನೇ ಬರ್ತಾರೆ. ಇಲ್ಲಿ ಕೈಲಾಸದವರದ ಶಿವಗಣ ಮಕ್ಕಳಿಗೆ ಶಿವ ಸಾಕ್ಷಾತ್ಕಾರ ಮಾಡ್ತಾರೆ, ಅಲ್ಲಿ ವಿಷ್ಣು ಸಾಕ್ಷಾತ್ಕಾರ ಮಾಡ್ತಾರೆ. ಎಲ್ಲ ಒಂದೇ, ದೈವ ಒಂದೇ, ವಿಷ್ಣು ಬೇರೆ ಅಲ್ಲ, ಶಿವ ಬೇರೆ, ಎಲ್ಲ ಒಂದೇ. ಆದ್ರೆ ದ್ವಾರಗಳು ಅಷ್ಟೇ. ಮನುಷ್ಯನ್ಗೆ ಕಣ್ಣು ಕಾಲು ಕಿವಿ ಎಲ್ಲ ಇದೆಯೋ ಇವೆಲ್ಲವೂ ಒಂದಾಗ್ಬೇಕು ದೈವ. ಮುಂದೆ ಎಲ್ಲ ಒಂದೇ ದೈವ, ಆದ್ರೆ ದ್ವಾರಗಳು ಈಗ ಮನೆಗೆ ಕಿಟಕಿ ಎಷ್ಟಾದ್ರೂ ಬಾಗ್ಲು ಒಂದೇ ಇರುತ್ತಲ್ಲ, ಹಾಗೆ ಅಷ್ಟೇ. ಒಳ್ಳೆ ಉದಾಹರಣೆ. ಇದು ಮುಂದಕ್ಕೆ ನಾವು ಈ ವಿಚಾರ ಎಲ್ಲ ತಿಳ್ಕೊಂಡಾಗ ಇದೆಲ್ಲ ಸಾಧ್ಯ ಆಗುತ್ತೆ, ಇದೆಲ್ಲ ನೋಡ್ತೀವ ಅಂತ ಅನ್ನಿಸ್ತಾ ಇದೆ. ಅಲ್ಲ, ನೋಡ್ಲಿಕ್ಕೆ ಅಂತ ಕರ್ಕೊಂಬಂದಿರೋರು ಖಂಡಿತ ನೋಡ್ತಾರೆ. ಆ ದೈವನೇ ಆರಿಸ್ಕೊಂಡಿದೆಯಲ್ಲ. ಈಗ ಹೇಳ್ಲಿಕ್ಕೆ ಅಂತ ಕರ್ಕೊಂಬಂದಿದ್ದಾರೆ, ಹೇಳಿಸ್ತಾ ಇದ್ದಾರೆ. ನೋಡ್ಲಿಕ್ಕೆ ಅಂತಂದವ್ರಿಗೆ ನೋಡಿಸ್ತಾರೆ. ಗುರುಗಳೇ, ನೀವು ತಿಳಿಸ್ತಾ ಇದ್ರಿ ಇದು ಪುಷ್ಪಕ ವಿಮಾನ ಯಾವ ಒಂದು ಸ್ಥಳಕ್ಕೆ ಹೋಗ್ಬೇಕಾಗಿದ್ರು ಅದರದ್ದೇ ಆದಂತ ಒಂದು ವಾಹನದಲ್ಲಿ ಕಳಿಸ್ಕೊಡ್ತಾರೆ. ಅಂದ್ರೆ ಒಂದು ಪಾದರಕ್ಷೆಯಲ್ಲೇ ನಾವು ಅಲ್ಲಿಗೆ ತಲುಪಬಹುದು ಅಂತ. ಇದ್ರಲ್ಲಿ ಆ ಶಕ್ತಿ ಹೇಗೆ ಅದು ಇರುತ್ತೆ? ಆ ಒಂದು ಪಾದುಕೆ ಆಗ್ಬೋದು, ಒಂದು ಎಲೆ ಮೂಲಕನೂ ಕಳಿಸ್ಬೋದು ಅಂತ ಹೇಳ್ತಾ ಇದ್ದೀರಾ. ಸೊ ಅದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಗುರುಗಳೇ? ದೈವ ಈ ಪ್ರಕೃತಿ ಸೃಷ್ಟಿ ಮಾಡ್ತು. ಮಾವಿನ ಮರದಲ್ಲಿ ಮಾವಿನಣ್ಣೆ ಬರುತ್ತೆ, ಹುಣಸೆ ಹಣ್ಣು ಬರುತ್ತಾ? ಅದಕ್ಕೆ ಭೂಮಿಯಲ್ಲಿ ಅದೇ ಬೀಜ ಹಾಕಿದ್ದಾರೆ, ಇದೇ ಬೀಜ ಹಾಕಿರುತ್ತೆ, ಫಲವತ್ತತೆ ಎಲ್ಲ ಒಂದಿದೆ, ಯಾಕೆ ಬರಲ್ಲ? ಮಾವಿನ ಹಣ್ಣು ಹುಣಸೆ ಹಣ್ಣು ಎರಡು ಒಂದೇ ಪಕ್ಕ ಇದೆ, ಆದ್ರೆ ಯಾಕೆ ಮಾವಿನ ಹಣ್ಣು ಬರುತ್ತೆ, ಹುಣಸೆ ಹಣ್ಣು ಬರುತ್ತೆ? ಹಾಗೆ ದೈವ ಧರ್ಮನ ಉಳಿಸಕ್ಕೆ ಧರ್ಮದೇ ಆದ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿದೆ ನೋಡಿ. ಯಾರು ಆ ಕಲಿಯುಗದ ಪ್ರಥಮದಲ್ಲಿ ಅಲ್ಲಿ ದೇವತೆಗಳ ಸಂಘರ್ಷ ಎಲ್ಲ ಆಗಿ ಪರಮಾತ್ಮ ಅನ್ನೋರು ಅತೀಂದ್ರಿಯವಾದ ಶಕ್ತಿ ಅಲ್ಲಿ ಸೃಷ್ಟಿ ಮಾಡಿ ಕಳಿಸಿದ್ದಾರೆ ಹೀಗೆ ಇರಬೇಕು ಅಂತ. ಕಲಿ ಆರ್ಭಟ ಅನ್ನೋದು, ಈಗ ಮಹಿಷಾಸುರ ಆರ್ಭಟ ಮಾಡ್ತಿದ್ರು, ಎಲ್ಲಿ ಗಂಟೆ ಆರ್ಭಟ ಮಾಡ್ತಿದ್ರು? ಚಾಮುಂಡಿ ಬರತಕ್ಕ. ಹೌದು, ಇಲ್ಲಿ ಕಲ್ಕಿ ಪರಮಾತ್ಮ ಸಾಕಾರ ಹೋಗಿ ಬರತಕ್ಕ ಕಲಿನವ್ರು ಆರ್ಭಟ ಮಾಡ್ತಾರೆ. ಆದ್ರೆ ಕಲಿ ತಪ್ಪಲ್ಲ. ರಾಮನ್ ಜಗತ್ತಿಗೆ ಆದರ್ಶ ತೋರಿಸ್ಬೇಕು ಅಂದ್ರೆ ರಾವಣನ್ ಬರಲೇಬೇಕು. ಹಾಗೆ ಕಲಿಯುಗದಲ್ಲಿ ಕಲಿ ಇದ್ದಾಗ ಕಲ್ಕಿನೂ ಬರ್ಬೇಕು. ಅದಕ್ಕೆ ರಾಮ ರಾವಣ ಇಷ್ಟೇ ವ್ಯತ್ಯಾಸ. ಇಲ್ಲಿ ಯಾಕೆ ಇದಾಗುತ್ತೆ ಅಂದ್ರೆ ಅವ್ರ ತಾತ್ಪರ್ಯ ಎರಡೂ ಒಂದೇ. ಕಲಿ ಯಾರು ಬೇರೆ ಯಾರು ಅಲ್ಲ, ಅವರು ದೇವ್ರ ಮಗನೇ ಪಾತ್ರ ಮಾಡ್ತಿದ್ದಾರೆ. ಈಗ ನೋಡಿ, ರಾಮ ಅನ್ನೋ ಒಂದು ಆದರ್ಶಕ್ಕೆ ತೋರಿಸ್ಬೇಕು ಅಂದ್ರೆ ಜಗತ್ತಿಗೆ ರಾಮ ಅನ್ನೋದು ಒಂದು ಆದರ್ಶ ಅಷ್ಟೇ, ದೈವಿಕ. ಪರಮಾತ್ಮಗೆ ಯಾವುದೇ ಒಂದು ಆಕಾರ ವಿಕಾರ ಏನೂ ಇಲ್ಲ, ಒಂದು ಅಖಂಡವಾದ ಒಂದು ಜ್ಯೋತಿ ಅಷ್ಟೇ. ಆಗಿರೋದ್ರಿಂದ ರಾಮನ್ ತೋರಿಸ್ಬೇಕು ಅಂದ್ರೆ ರಾವಣನ್ ತೋರಿಸ್ಲೇಬೇಕು. ಶಿವಭಕ್ತಿ ಮೀರಿಸ್ತವ್ರು ರಾವಣ,
ಆತ್ಮಲಿಂಗನೇ ಪಡೀತಾರೆ. ಆದರೆ ನಾನು ಅನ್ನೋದು ಬರುತ್ತೆ, ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ರಾವಣನ ಸಂಹಾರ ಮಾಡ್ಬೇಕಾಯ್ತದೆ. ಆದ್ರೆ ರಾವಣ ದೈವಕ್ಕೆ ಬಲವಾಗಿ ದೈವ ಮಗನ್ನೇ ನಿಲ್ಲಿಸ್ಬೇಕು. ಹಂಗೆ ಕಲಿಯುಗದಲ್ಲಿ ಕಲಿ ಎಷ್ಟು ಆರ್ಭಟ ಆಯ್ತದೋ ಅವ್ರ ಸಂಹಾರ ಮಾಡಕ್ಕೆ ಕಲ್ಕಿ ಆಗಿ ಬರ್ಬೇಕು. ಏನಿದೆ ಕಲ್ಕಿ ಕಲಿ ನಾಶ, ರಾವಣ ರಾಮ ಇದೇ ಆದರ್ಶ. ಪರಮಾತ್ಮಂದು ಅಲ್ಲೇ ಇದೆ. ಹೌದು, ಎಲ್ಲಿ ಪ್ರಶ್ನೆ ಇರ್ತದೋ ಅಲ್ಲೇ ಉತ್ತರ ಸಿಗುತ್ತೆ, ನಮಗೆ ಉತ್ತರ ಸಿಗುತ್ತೆ.